ಇವತ್ತೇನು ಅಡುಗೆ ಮಾಡ್ತಾಯಿದ್ದೀರಾ? ಮಿಲ್ಕಿ ಚಿಕನ್. ಹೌದು. ಬಾಂಡ್ಲಿ ಇಟ್ಟಿದ್ದೀನಿ. ಮನೇಲೇ ಮಾಡಿರೋಂತಹ ತುಪ್ಪನ ಬಾಣಲಿಗೆ ಹಾಕ್ತಾ ಇದ್ದಾರೆ 3 ಸ್ಪೂನ್ನ. ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಫ್ರೈ ಮಾಡ್ತಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆಗಿದೆ. ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ನನಗೂ ಕುಕ್ಕಿಂಗ್ ಮಾಡೋದಂದರೆ ತುಂಬ ಇಷ್ಟ. ಹಾಗಾಗಿ ಅಡುಗೆ ಮಾಡೋರ ಹತ್ರ ನಾನು ತುಂಬ ಟೈಮ್ ಸ್ಪೆಂಡ್ ಮಾಡಿಬಿಡ್ತೀನಿ. ನಾನು ಚೆನ್ನಾಗಿ ನೋಡ್ಕೊಳ್ತೀನಿ. ಹಾಕ್ತಿದ್ದೀನಿ ಒಂದು ಅರ್ಧ ಸ್ಪೂನು. ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಹಾಕ್ತಾಯಿದ್ದೀನಿ. ಒಂದು 2 ಸ್ಪೂನು. ಮಸಾಲೆ ವಾಸನೆ ಸ್ವಲ್ಪ ಹೋಗಬೇಕು. ಆಗಿದೆ. 1 ಸ್ಪೂನ್ ಅರಿಶಿನ ಪುಡಿ ಹಾಕ್ತಿದ್ದೀನಿ. ಗರಂ ಮಸಾಲ 1 ಸ್ಪೂನ್, ಸಣ್ಣ ಸ್ಪೂನಲ್ಲಿ, ಚಿಕ್ಕ ಸ್ಪೂನಲ್ಲಿ. ಇದು ಚಕ್ಕೆ ಲವಂಗದ ಪುಡಿ. ಮೆಣಸಿನ ಪೌಡ್ರು 1 ಸ್ಪೂನು, ಚಿಕ್ಕ ಸ್ಪೂನಲ್ಲಿ. ಮೆಣಸಿನ ಪೌಡ್ರು 1 ಸ್ಪೂನ್ ಹಾಕಬೇಕು, ಚಿಕ್ಕ ಸ್ಪೂನಲ್ಲಿ ಸಾಕು, ಜಾಸ್ತಿ ಹಾಕಬಾರ್ದು. ಈ ಸ್ಪೂನಲ್ಲಿ, ಟೇಬಲ್ ಸ್ಪೂನಲ್ಲಿ ಖಾರದ ಪುಡಿ, ಅಚ್ಚ ಖಾರದ ಪುಡಿ 2 ಸ್ಪೂನ್ ಸಾಕು. ಜಾಸ್ತಿ ಹಾಕಿ ಖಾರ ಆಗಿಬಿಡ್ತದೆ, ತಿನ್ನಲ್ಲ. ಇದು ಮೆಂತ್ಯನೂ ಜೀರಿಗೆನೂ ಪುಡಿ 1 ಸ್ಪೂನಾ? ಒಂದು ಅರ್ಧ ಸ್ಪೂನ್ ಅಷ್ಟೇ, 1 ಸ್ಪೂನ್ ಬೇಡ. 1 ಸ್ಪೂನ್ ಹಾಕಿ ಚೆನ್ನಾಗಲ್ಲ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಆಗಬೇಕಿದು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಸೀದೋಗ್ಬಿಡ್ತದೆ. ಮಿಲ್ಕಿ ಚಿಕನ್ ಯಾವುದಕ್ಕೆ ಚೆನ್ನಾಗಿರುತ್ತೆ? ರೊಟ್ಟಿಗೆ, ಚಪಾತಿಗೆಲ್ಲ? ರೊಟ್ಟಿಗೆ, ಚಪಾತಿಗೆ. ಅಕ್ಕಿ ರೊಟ್ಟಿ ಮಾಡ್ತೀವಲ್ಲ ಚಿಕ್ಕಮಂಗ್ಳೂರು ಕಡೆ, ಅದಕ್ಕೆಲ್ಲ ಚೆನ್ನಾಗಿರ್ತದೆ. ಕೋರಿ ರೊಟ್ಟಿಗೂ ಚೆನ್ನಾಗಿರ್ಬೋದಲ್ಲ? ಕೋರಿ ರೊಟ್ಟಿಗೂ ಚೆನ್ನಾಗಿರ್ಬೋದು. ಇದು ಸ್ವಲ್ಪ ಡ್ರೈ ಆಗಿದೆ. ಇವಾಗ ಚಿಕನ್ ಹಾಕೊಳ್ಳೋಣ. ಚಿಕನ್ ಹಾಕ್ತಾಯಿದ್ದೀನಿ ಇವಾಗ. ಒಂದು ಸ್ವಲ್ಪನೂ ನೀರಿರಬಾರ್ದು, ಡ್ರೈ ಇರಬೇಕು. ಚಿಕನ್ ಬಸ್ಕೊಂಡಿರ್ಬೇಕು, ತೊಳೆದು. ನೀನು ಯಾವಾಗಲೂ ಹೋಟ್ಲಲ್ಲಿ ತಿನ್ನೋರ್ಗೆ ಏನು ಹೇಳ್ತೀಯಾ? ಹೋಟ್ಲಲ್ಲಿ ತಿನ್ಬೇಡಿ, ಜಾಸ್ತಿ ಟೇಸ್ಟಿಂಗ್ ಪೌಡ್ರ್ ಹಾಕಿರ್ತಾರೆ, ಆರೋಗ್ಯನೂ ಹಾಳಾಗುತ್ತೆ. ಮನೆಯಲ್ಲೇ ಮಾಡ್ಕೊಳ್ಳಿ. ನೀವೇ ಮಸಾಲೆ ಪುಡಿ ತಯಾರು ಮಾಡ್ಕೊಂಡು ಮನೆಯಲ್ಲೇ ಮಾಡ್ಕೊಳ್ಳಿ. ಫ್ಯಾಮಿಲಿ ಜೊತೆ ಕೂತ್ಕೊಂಡು ಚೆನ್ನಾಗಿ ತಿನ್ನಿ. ಸ್ವಲ್ಪ ಉಪ್ಪು ಹಾಕಬೇಕು. ಮೊದಲು ಹಾಕಿದ್ದೀವಿ, ಜಾಸ್ತಿ ಉಪ್ಪು ಹಾಕಿ ಮತ್ತೆ ಉಪ್ಪು ತಿನ್ನೋಕ್ಕಾಗಲ್ಲ. ಧನಿಯಾ ಪೌಡ್ರ್, ಇದು ಧನಿಯಾ ಪೌಡ್ರ್ ಹಾಕ್ಬಿಡ್ತಿದ್ದೀನಿ. ಇದು 2 ಸ್ಪೂನು. ಮನೆಯಲ್ಲೇ ಮಾಡೋದು, ಬೇರೆ ಕಡೆ ಏನು ತಂದಿಲ್ಲ ನಾವು, ತರಿಸಲ್ಲ ನಾವು, ಮನೆಯಲ್ಲೇ ಮಾಡ್ಕೊಳ್ಳೋದು ಎಲ್ಲದನ್ನೂ. ಒಂದು kg ಚಿಕನ್ ಇದೆ. ಇವಾಗೆಲ್ಲ ಹೇಳ್ತಿರೋದು ಏನೇನೆಲ್ಲ 1 kg ಚಿಕನ್ಗೆ ಆ್ಯಡ್ ಮಾಡುವಂಥ ಪದಾರ್ಥಗಳನ್ನ ಹೇಳ್ತಾ ಇದ್ದಾರೆ. ಅದೇ ನೀವು 2 kg ಮಾಡ್ಕೊಬೇಕಂದ್ರೆ ಅದನ್ನೇ ಪ್ಲಸ್ ಮಾಡಿಕೊಂಡ್ರೆ ಆಯಿತು, 1 ಸ್ಪೂನ್. ತುಪ್ಪ ಬೇಕಾದರೆ ಸ್ವಲ್ಪ ಹಾಕ್ಕೊಳ್ಳಿ, ಬೇಕಾದರೆ ಮಾತ್ರ ಹಾಕ್ಕೋಬೇಕು. ಇದು ಮುಚ್ಚಬೇಕು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಸ್ವಲ್ಪ ಫ್ರೈ ಆಗಬೇಕು. ಅದು ಸ್ವಲ್ಪ ಬೇಯಬೇಕು. ಮುಚ್ಚಳ ತೆಗಿತಾ ಇದ್ದೀನಿ ಈಗ. ಒಂದ್ಸರಿ ಫ್ರೈ ಮಾಡಿಕೊಂಡು ಹಾಲನ್ನ ಹಾಕಬೇಕು. ಇವಾಗ ಹಾಲು
1 ಗ್ಲಾಸ್ ಹಾಕಬೇಕು ಈ ಗ್ಲಾಸಲ್ಲಿ. ಮಿಲ್ಕಿ ಚಿಕನ್ ಅಲ್ವಾ ಅದಕ್ಕೆ. ಹಾಲು ಹಾಕಿ ತಿರುಗಿಸ್ಬಿಟ್ಟು ಮುಚ್ಚಬೇಕು ಬೇಯ ತನಕ. ಎಷ್ಟೊತ್ತು? ಒಂದು 10 ನಿಮಿಷ ಸಾಕು. 10 ನಿಮಿಷ ಬೇಡ, ಬೇಗ ಬೇಯುತ್ತೆ. ಒಂದು 10 ನಿಮಿಷ ಬೇಕು, ಚಿಕನ್ ಚೆನ್ನಾಗಿ ಬೇಯಬೇಕಲ್ಲ, ಅಷ್ಟು ಮುಗೀತು. ಈ ಮಿಲ್ಕಿ ಚಿಕನ್ ಏನಾದ್ರು ತಿನ್ಬೋದು ಅಂದರೆ ಅಕ್ಕಿ ರೊಟ್ಟಿ ತಿನ್ಬೋದು, ಚಪಾತಿ, ಅನ್ನ, ರೈಸು, ಆಮೇಲೆ ಜೋಳದ ರೊಟ್ಟಿಲಿ ತಿನ್ಬೋದು. ಬೆಂದಿರ್ಬೋದು, ನೋಡೋಣ. ಬೆಂದಿದೆ ಅನಿಸುತ್ತೆ. ಬೆಂದಿದೆ. ವಾವ್, ಕಲರ್ ಎಷ್ಟು ಚೆನ್ನಾಗಿದೆ. ಫುಲ್ ಬೆಂದಿದೆ. 100% ಬೆಂದಿದೆ ಬಿಡು. ಬೆಂದಿದೆ. ಜಾಸ್ತಿ ಬೆಂದರೆ ಪುಡಿ ಆಗ್ಬಿಡ್ತದೆ. ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಮಿಲ್ಕಿ ಚಿಕನ್ ಇರು, ಇನ್ನೊಂದು ಸ್ವಲ್ಪ ಪುದೀನೂ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರ್ತೀವಿ, ಅದನ್ನ ಲಾಸ್ಟಲ್ಲಿ ಸ್ವಲ್ಪ ಹಾಕೋದು. ಹಾಕಿ ಒಂಚೂರು ತಿರುಗಿಸಿ ಮುಚ್ಚಿಬಿಟ್ರೆ ಆಗೋಯ್ತು, ಚಿಕನ್ ರೆಡಿ. ಮಿಲ್ಕಿ ಚಿಕನ್ ರೆಡಿ. ಏನಾಗಾರು ತಿನ್ಕೊಳ್ಳಿ, ರುಚಿಯಾದ ಮಿಲ್ಕಿ ಚಿಕನ್. ನಾವಿವತ್ತು ಮಿಲ್ಕಿ ಚಿಕನ್ನು ರೊಟ್ಟಿ ಜೊತೆ ತಿಂತಾ ಇದ್ದೀವಿ. ಎಲ್ಲದಕ್ಕೂ ಕಾಂಬಿನೇಷನ್ ಆಗುತ್ತೆ, ಎಲ್ಲದರಲ್ಲೂ ತಿನ್ಬೋದು. ಈಗ ರುಚಿಕರವಾದ ಮಿಲ್ಕಿ ಚಿಕನ್ ರೆಡಿ ಆಗಿದೆ, ನೋಡೋಣ ಹೇಗಿದೆ ಅಂತ. ಅಕ್ಕಿ ರೊಟ್ಟಿ, ಮಿಲ್ಕಿ ಚಿಕನ್ನು ಎರಡು ಟೇಸ್ಟ್ ಹೆಂಗಿದೆ ಅಂತ ಹೇಳಮ್ಮ. ನೋಡಿ, ತಿಂದ್ಬಿಟ್ಟು ರೆಡಿಯಾಗಿದೆ. ಕಾಂಬಿನೇಷನ್ ಚಿಕನ್ನೇ ಬೇಡ ಅನಿಸ್ತದ, ಗ್ರೇವಿ ತಿನ್ನೋಣ ಅನಿಸ್ತದ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳು. ನಂದಾಯ್ತು. ರುಚಿಯಾಗಿರೋ ಈ ಮಿಲ್ಕಿ ಚಿಕನ್ನ ನಾನು ತಂಗಿ ಸರಿಯಾಗಿ ಬ್ಯಾಟಿಂಗ್ ಆಡಿದ್ವಿ ಕಡಕ್ ರೊಟ್ಟಿ ಜೊತೆಗೆ. ಎಲ್ಲಾದರೂ ಆಚೆ ಹೋದಾಗ ಮಾತ್ರ ರೆಸ್ಟೋರೆಂಟ್, ಹೋಟೆಲಲ್ಲಿ ಊಟ ಮಾಡಿ, ಮಿಕ್ಕಿರೋ ಟೈಮಲ್ಲೆಲ್ಲ ಮನೆಯಲ್ಲೇ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಸಿ ಯು.